ಜೆಡಿಎಸ್ ಪಕ್ಷದಲ್ಲಿ ಪ್ರಜ್ವಲ್ ರದ್ದು ಎನ್ನಲಾದ ಪೆನ್ ಡ್ರೈವ್ ಕೋಲಾಹಲ ಜೋರಾಗಿದೆ. ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರ ಮೊಮ್ಮಗನನ್ನ ಜೆಡಿಎಸ್ ಸಸ್ಪೆಂಡ್ ಮಾಡತ್ತಾ ನೋಡಿ. ಜೆಡಿಎಸ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ. ದೇವೇಗೌಡರ ಮೊಮ್ಮಗ ಸಸ್ಪೆಂಡ್ ಆಗ್ತಾರಾ? ಪ್ರಜ್ವಲ್ ರೇವಣ್ಣ ರದ್ದು ಎನ್ನಲಾದ ವಿಡಿಯೋ ಒಂದು ಭಾರಿ ಸದ್ದು ಮಾಡ್ತಿದೆ. ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬಾಂಬ್ ಸ್ಫೋಟವಾಗ್ತಿದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ನಿಂದ ಅಮಾನತು ಮಾಡುವಂತೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಕಂದಕೂರು ಪತ್ರದಲ್ಲೇನಿದೆ? ಅಶ್ಲೀಲ ವಿಡಿಯೋದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಮೇಲ್ನೋಟಕ್ಕೆ ಪ್ರಜ್ವಲ್ ತಪ್ಪಿತಸ್ಥರಂತ ಭಾವನೆ ಇದೆ. ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಬೇಕು. ದೇವೇಗೌಡರಿಗೆ ಶಾಸಕ ಶರಣಗೌಡ ಕಂದಕೂರು ಪತ್ರ ಬರೆದಿದ್ದಾರೆ. ಇದೇ ವೇಳೆ ನಾಳೆ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಈ ಸಭೆಯಲ್ಲಿ ಚರ್ಚೆಗೆ ಬರಲಿದೆ. ಇನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಹ ಪ್ರಜ್ವಲ್ ತಪ್ಪು ಸಾಬೀತಾದರೆ ಪಕ್ಷದಿಂದ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದ್ದಾರೆ. ಪಕ್ಷಕ್ಕಾದ ಮುಜುಗರವನ್ನ ತಪ್ಪಿಸೋಕೆ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ದೇವೇಗೌಡರ ಮೊಮ್ಮಗನನ್ನ ಜೆಡಿಎಸ್ ಸಸ್ಪೆಂಡ್ ಮಾಡುತ್ತಾ ನಾಳೆ ಗೊತ್ತಾಗಲಿದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಈ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಹೊರಬೀಳ್ತಾ ಇದ್ದ ಹಾಗೇನೆ ದಳಪತಿಗಳು ಸೈಲೆಂಟ್ ಆಗಿದ್ರು. ಆದರೆ ಇದೀಗ ರೇವಣ್ಣ ಮೌನ ಮುರಿದು ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಪ್ರಜ್ವಲ್ ಅವ್ರ ಕೇಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಎಕ್ಸ್ಕ್ಲೂಸಿವ್ ಮಾತು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಹೊರಬರ್ತಿದ್ದಂತೆ ದಳಪತಿಗಳು ಮೌನಕ್ಕೆ ಜಾರಿದ್ರು. ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ನಾವೆಲ್ಲ ಇಲ್ಲೇ ಇದ್ದೇವೆ, ಎಲ್ಲೂ ಹೋಗಿಲ್ಲ ಅಂದ್ರು. ಎಸ್ಐಟಿ ತನಿಖೆ ನಡೆಸ್ತಿದೆ, ಪ್ರತಿಕ್ರಿಯೆ ಕೊಡಲ್ಲ ರೇವಣ್ಣ. ಸರ್, ಈಗ ಅವ್ರು ಎಸ್ಐಟಿ ನೇಮಕ ಮಾಡಿದ್ದಾರೆ, ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಪೂರ್ವ ನಿಗದಿತ. ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದೇನೆ. ಇವ್ರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ಎಸ್ಐಟಿ ಕರೆದ್ರೆ ಪ್ರಜ್ವಲ್ ಬರ್ತಾನೆ ರೇವಣ್ಣ. ತನಿಖೆ ಕರೆದ ಬರ್ತಾನೆ. ಪ್ರಜ್ವಲ್ ಉಚ್ಚಾಟನೆ ಪಕ್ಷದ ನಿರ್ಧಾರ. ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ಪಾರ್ಟಿ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ ಸರ್ಕಾರ ಅವರದ್ದೇ, ತನಿಖೆ ನಡೆಸಲಿ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡಿ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರೇವಣ್ಣ, ಇಷ್ಟು ವರ್ಷ ಬಿಟ್ಟು ಈಗ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. 40 ವರ್ಷದಿಂದ ಇದನ್ನೆಲ್ಲ ನೋಡಿದ್ದೇನೆ, ಎಲ್ಲವನ್ನ ಎದುರಿಸ್ತೇವೆ ಅಂದಿದ್ದಾರೆ. ತನಿಖೆ ಆದ್ಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.